ಈ ಕರ್ನಾಟಕದಲ್ಲಿ ಯಾವ್ದಾದ್ರು ಕ್ಷೇತ್ರದಲ್ಲಿ ದುಡ್ಡು ಕಾಸು ಕೇಳಲ್ಲ ಅಂತಂದರೆ ಅದೇ ಈ ಚಾಮುಂಡೇಶ್ವರಿ ದೇವಸ್ಥಾನ. ದಾಸೋಹಕ್ಕೆ ಏನಾರ ಹೆಲ್ಪ್ ಮಾಡಿದ್ರೆ ನೆಕ್ಸ್ಟು ನಮಗೆ ಅದರಿಂದ 1000 ಪಟ್ಟು ನಮಗೆ ಹೆಲ್ಪ್ ಆಗುತ್ತೆ ಮತ್ತು ನಾವು ಅಂದ್ಕೊಂಡಿದ್ದು ಏನೇ ಆದರೂ ಕೆಲಸ ನೆರವೇರುತ್ತೆ. ಇಲ್ಲಿ ಬಂದು ನಾವೇನೇ ಅಂದ್ಕೊಂಡು ಒಂದು ಇಡೀ ಅಕ್ಕಿನೋ ಬೆಲ್ಲನೋ ಸಹಾಯ ಮಾಡಿದ್ರೆ ಅದು ಒಂದು ವಾರದಲ್ಲೇ ಕೆಲಸ ನೆರವೇರುತ್ತೆ. ಯಾರು ದೇವ್ರನ್ನ ನಂಬಲ್ವೋ ಈ ಕ್ಷೇತ್ರಕ್ಕೆ ಒಂದ್ಸಲಿ ಬಂದು ನೋಡಿ. ನೀವು ಮನೆಗೆ ಹೋಗೋಷ್ಟರಲ್ಲೇ ಏನೋ ಒಂದು ಮಿರಾಕಲ್ ಆಗೇ ಆಗುತ್ತೆ. ಒಂದೊಂದೇ ಪವಾಡಗಳು ಆಗೋಕ್ಕೆ ಶುರು ಆಗುತ್ತೆ, ಅಂದ್ಕೊಂಡಿದ್ದೆಲ್ಲ ಆಗೋಕ್ಕೆ ಶುರು ಆಗುತ್ತಲ್ಲ. ಸೊ ಅವಾಗಿಂದ ನಿಮ್ಗೆ ಗೊತ್ತಾಗುತ್ತೆ ಈ ದೇವ್ರ ಶಕ್ತಿ ಏನು ಅಂತ, ಈ ದೇವಸ್ಥಾನ ಶಕ್ತಿ ಏನು ಅಂತ ಅಂದ್ಬಿಟ್ಟು ಒಂದ್ಸಲ ಅನ್ನದಾಸೋಹ ಮಾಡಿ ನೋಡಿ. ನಿಮ್ಮ ಮನೇಲಿ ಯಾವತ್ತಿಗೂ ಕಷ್ಟನೇ ಬರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅಕ್ಕಿ ಕೊಡಿ, ಏನಾದರೂ ಬೇರೆ ದಾಸೋಹ ಬೆಲ್ಲನೋ ಅಕ್ಕಿನೋ ಬೇಳೆನೋ ಏನಾಗುತ್ತೋ ಅದಕ್ಕೆ ಸಪೋರ್ಟ್ ಮಾಡಿ. ಅಂದರೆ ದಾಸೋಹದಿಂದ 24 hours ದಾಸೋಹ ನಡೆಯುತ್ತೆ ಇಲ್ಲಿ ಬಂದು ಹೋದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಒಂದೊಂದೇ ಪವಾಡಗಳು ಆಗೋಕ್ಕೆ ಶುರು ಆಗುತ್ತೆ. ನೀವು ಅಂದ್ಕೊಂಡಿದ್ದೆಲ್ಲ ಆಗೋಕ್ಕೆ ಶುರು ಆಗುತ್ತಲ್ಲ. ಸೊ ಅವಾಗಿಂದ ನಿಮ್ಗೆ ಗೊತ್ತಾಗುತ್ತೆ ಈ ದೇವ್ರ ಶಕ್ತಿ ಏನು ಅಂತ, ಈ ದೇವಸ್ಥಾನ ಶಕ್ತಿ ಏನು ಅಂತ ಅಂದ್ಬಿಟ್ಟು ಒಂದ್ಸಲ ಅನ್ನದಾಸೋಹ ಮಾಡಿ ನೋಡಿ. ನಿಮ್ಮ ಮನೇಲಿ ಯಾವತ್ತಿಗೂ ಕಷ್ಟನೇ ಬರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಈ ಸನ್ನಿಧಾನಕ್ಕೆ ಬಂದಮೇಲೆ ದೇವ್ರ ಪವಾಡೆ ಅಷ್ಟೇ ಅಲ್ಲ, ಇಲ್ಲಿ ಗುರುಗಳಿದ್ದಾರೆ. ಅವ್ರ ಗುರುಗಳ ಹತ್ರ ಒಂದೇ ಒಂದು ಸಲಹೆ ತೊಗೊಂಡು ಮನೆಗೆ ಹೋದರೆ ನಮ್ಮ ಲಿಟ್ರಲಿ ಕಷ್ಟಗಳೆಲ್ಲ ಅವತ್ತೇ ಪಾರಾಗುತ್ತೆ ಅನಿಸುತ್ತೆ. ಈ ಪಾರ್ಕಿಂಗಿಂದನೂ ಒಂದು ಫೀಸ್ ತೊಗೊಳ್ದಿರ ಇಷ್ಟು ಲಕ್ಷಾಂತರ ಜನಕ್ಕೆ ಅನ್ನದಾಸೋಹ ಮಾಡಿಕೊಂಡು 24 ಗಂಟೆ ಅನ್ನದಾಸೋಹ ಮಾಡಬೇಕು ಅಂದರೆ ಅದು ಮನುಷ್ಯರುಗಳಿಂದ ಸಾಧ್ಯ ಇಲ್ಲ. ದೇವ್ರು ಕೊಟ್ಟ ವರನೇ ಇರ್ಬೋದು. ಮತ್ತು ನಾವಿಲ್ಲಿ ಅಂದ್ಕೊಂಡು ಬಂದಿದ್ವಿ ಮಲ್ಲೇಶ್ ಗುರುಗಳು ಬೇರೆ ಥರನೇ ಇರ್ತಾರೆ, ಕೈಗೆ ಒಂದಷ್ಟು ಉಂಗುರಗಳು ಹಾಕ್ಕೊಂಡು ಬೇರೆ ಥರನೇ ಇರ್ತಾರೆ. ಬಟ್ ಇಲ್ಲಿ ಬಂದಮೇಲೆ ಗೊತ್ತಾಯಿತು ಅವರೆಷ್ಟು ಸಿಂಪಲ್ ಪರ್ಸನ್ ಮತ್ತು ಎಷ್ಟು ಡೌನ್ ಟು ಅರ್ತ್. ಅವ್ರು ಒಂದು ಮಾತುಗಳು ಕೇಳಿದ್ರೇ ಸಾಕು, ನಾವೇನು ಇವತ್ತು ಅಂದ್ಕೊಂಡು ಬಂದಿರ್ತೀವೋ ಅದಕ್ಕೆಲ್ಲ ಒಂದು ಸಲ್ಯೂಷನ್, ಒಂದು ಪರಿಹಾರ ಸಿಗುತ್ತೆ. ನಮ್ದು ಏನೇ ಗೊಂದಲಗಳು ಇದ್ರೂ ಸಹ ಅಲ್ಲಿಗೆ ಇವತ್ತಿಗೆ ಇಲ್ಲಿಗೆ ಬಿಟ್ಟು ನಾವು ಬೇರೆ ಒಂದು ನೆಮ್ಮದಿ ಜೀವನಕ್ಕೋಸ್ಕರ ವಿಲ್ ಗೋ ಫಾರ್ವರ್ಡ್. ಅದಕ್ಕೋಸ್ಕರ ನಾವು ಇಲ್ಲಿಗೆ ಆಲ್ರೆಡಿ 5th ಟೈಮ್ ಬರ್ತಿದ್ದೀವಿ. ಬಟ್ ನಾವಿಲ್ಲಿ ಬಂದಿದ್ದು ಒಂಥರ ಪವಾಡನೇ. ನಮಗೆ ಈ ದೇವಸ್ಥಾನ ಅಷ್ಟು ಪರಿಚಯ ಇರಲಿಲ್ಲ. ಯಾರೋ ಒಬ್ಬರು ಮುಖಾಂತರದಿಂದ ಫಸ್ಟು ಬರೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ದಿನದಿಂದನೇ ನಮಗೆ ಒಂದು ಮಿರಾಕಲ್ ಅಂತಲೇ ಹೇಳ್ಬೋದು. ಯಾವುದಾದ್ರೂ ಕ್ಷೇತ್ರದಲ್ಲಿ ಅನ್ನದಾಸೋಹಕ್ಕೆ ನೀವೇನ ಸಹಾಯ ಮಾಡಿದ್ರೆ ಒಂದು ಇಡೀ ಅಕ್ಕಿನೋ ಇಲ್ಲಾಂದರೆ ಬೆಲ್ಲನೋ ಇಲ್ಲ ಎಣ್ಣೆನೋ ಏನನ್ನ ಕೊಟ್ಟರು ನಾವು ಅಂದ್ಕೊಂಡಿದ್ದ ಕೆಲಸ ಆಗುತ್ತೆ. ಅದಕ್ಕಿರೋಕ್ಕೆ ಸಾಕ್ಷಿನೇ ಇದು. ನೋಡಿ ಹಿಂದೆ ಎಷ್ಟು ಜನ ಇದ್ದಾರೆ. 24 hours ಊಟ ಇರುತ್ತೆ ಇಲ್ಲಿ. ಸೊ ನಮಗಂತೂ ಯಾವಾಗ ಬಂದ್ರೂ ಇಲ್ಲಿ ಊಟ ಸಿಗೋದ್ರಿಂದ ನಮ್ಗೆ ಹಾಸ್ಕೊಂಡು ಬಂದವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಅದಾದಮೇಲೂ ನಾವು ಯಾವಾಗನ ಒಂದ್ಸಲಿ ಏನಾನ 100 ರೂಪಾಯಿ ದಾಸೋಹಕ್ಕೆ ಏನನ್ನ ಹೆಲ್ಪ್ ಮಾಡಿದ್ರೆ ನೆಕ್ಸ್ಟು ನಮಗೆ ಅದರಿಂದ 1000 ಪಟ್ಟು ನಮಗೆ ಹೆಚ್ಚು ಹೆಲ್ಪ್ ಆಗುತ್ತೆ. ಮತ್ತು ನಾವು ಅಂದ್ಕೊಂಡಿದ್ದು ಏನೇ ಆದರೂ ಕೆಲಸ ನೆರವೇರುತ್ತೆ. ನಾವು ಕೆಲಸ ಆಗಬೇಕು, ಒಂದು ಒಳ್ಳೆ ಆಗಬೇಕು ಅಂತ ಅಂದ್ಕೊಂಡು ಬಂದ್ವಿ. ಸೊ ಕೆಟ್ಟ ದೃಷ್ಟಿ ಹೋಗಬೇಕು, ನಮ್ಮ ಮನೆಯಲ್ಲಿ ಒಂದು ಏನೋ ಒಂದು ಸ್ವಲ್ಪ ಮನಸ್ಸಕ್ಕೆ ಬೇಜಾರು ಅದೆಲ್ಲ ಆಗ್ತಾಯಿತ್ತು. ಸೊ ದೇವ್ರನ್ನ ನಂಬ್ಕೊಂಡು ಬಂದು ಒಂದು 100 ರೂಪಾಯಿ ಹಾಕಿದ್ವಿ ತಾಯಿ ಉಂಡಿಗೆ. ಸೊ ಹಂಗಾಗಿ ಎಲ್ಲ ಒಳ್ಳೇದಾಗಕ್ಕೆ ಶುರು ಆಯಿತು. ಸೊ ಅವತ್ತಿಂದ ನಂಬಿಕೆ ದೇವ್ರ ಮೇಲೆ. 10 ರೂಪಾಯಿ ಆದರೂ ಹಾಕಿ, ಸೊ ಯಾರನ್ನ ಒಬ್ಬರು ನೆಕ್ಸ್ಟ್ ಹಾಸ್ಕೊಂಡು ಬಂದವ್ರಿಗೆ ಅದು ಉಪಯೋಗ ಆಗುತ್ತೆ ಅಂತಂದರೆ ನಾವು 10 ರೂಪಾಯಿ ಹಾಕೋದ್ರಲ್ಲಿ ಏನೂ ಅಲ್ಲ. ದೇವ್ರಿಗೆ ಏನು ಕೊಡೋಕೆ ಹೆಸರು ಒಂದಡಿ ಅಕ್ಕಿ ಕೊಡಿ, ಏನಾದರೂ ಬೇರೆ ದಾಸೋಹ ಬೆಲ್ಲನೋ ಅಕ್ಕಿನೋ ಬೇಳೆನೋ ಏನಾಗುತ್ತೋ ಅದಕ್ಕೆ ಸಪೋರ್ಟ್ ಮಾಡಿ. ಸೊ ಅದರಿಂದ ಬೇರೆಯವ್ರಿಗೆ ಹೊಟ್ಟೆ ತುಂಬುತ್ತೆ, ಬೇರೆಯವರು ಅಟ್ಲೀಸ್ಟ್ ಅದರಿಂದ ಉಪಯೋಗ ಮಾಡ್ಕೊತಾರೆ. ನಾವೇನು ಅಂದ್ಕೊಂಡಿದ್ದೀವೋ ಅದಕ್ಕೆ ಸಪೋರ್ಟಿವ್ ಆಗಿ ತಾಯಿ ನಿಂತಿದ್ದಾಳ ಜೊತೆಗೆ. ಆ ನಂಬಿಕೆಯಿಂದ ನಾವು ಬರ್ತಿದ್ದೀವಿ. ಇನ್ನು ಮುಂದೆ ನಮಗೂ ಒಳ್ಳೇದಾಗತ್ತೆ ಅಂತ ನಂಬಿದ್ದೀವಿ. ಯಂಗ್ಸ್ಟರ್ಸು ಇದನ್ನು ನಂಬಬೇಕು ಅನ್ನೋದು ಆ್ಯಕ್ಚುಲಿ ಇದೆ. ಸೊ ಚಿಕ್ಕವರು ಹುಟ್ಟ ಮಗುದಿಂದ ಇದ್ದು ಸಾಯೋ ತನಕನೂ ದೇವ್ರ ಆಶೀರ್ವಾದ ಇಲ್ಲದ್ರೆ ಏನೂ ನಡೆಯಲ್ಲ. ಸೊ ಆ ತಾಯಿ ಆಶೀರ್ವಾದ ಬೇಕೇ ಬೇಕು ಈ ಜನಕ್ಕೆ, ಮತ್ತು ಯಾರಿಗೇನ ಕಷ್ಟದಲ್ಲಿ ಇರೋರಿಗೆ ಬೇಕೇ ಬೇಕು ತಾಯಿ ಆಶೀರ್ವಾದ. ಇಲ್ಲಿ ತಾಯಿ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಯಾರಿಗೋಸ್ಕರನೂ 1 ರೂಪಾಯಿ ಕೊಡಿ ಇದು ಏನೂ ಕೇಳಲ್ಲ. ಸೊ ಇಲ್ಲಿ ಮೇಯ್ನಾಗಿ ಏನು ಇರೋದಂದರೆ ದೇವ್ರನ್ನ ನಂಬಿ ನಾವು ಇಲ್ಲಿಗೆ ಬರ್ತೀವಿ. ಒಂದು VIP ಕ್ಯೂಸ್ ಆ ಥರದ್ದೆಲ್ಲ ಏನೂ ಇಲ್ಲ. ಸೊ ಅದಕ್ಕೆ ಎಲ್ಲರೂ ಇಲ್ಲಿ ನಮಗೆ ನಂಬಿಕೆ ಬಂದಿದ್ದು ಅದರಿಂದನೇ. ಮೇಯ್ನಾಗಿ ಇಲ್ಲಿ ಇನ್ನೊಂದು ಜನ ಏನಕ್ಕೆ ಬರ್ತಾರೆ ಅಂದರೆ ದಾಸೋಹದಿಂದ 24 hours ದಾಸೋಹ ನಡೆಯುತ್ತೆ ಇಲ್ಲಿ. ಸೊ ಹಾಗಾಗಿ ಬೇರೆ ಎಲ್ಲೂ ಈ ಥರದ್ದು ನಾನೆಲ್ಲೂ ನೋಡಿಲ್ಲ. ಪಾರ್ಕಿಂಗಿಂದ ಫ್ರೀ ಇದೆ. ನೀವು ಬರೋಕ್ಕೂ ಬಸ್ಗಳು ಅನುಕೂಲ ಇದೆ. ಸೊ ಎಲ್ಲ ಗರ್ಲ್ಸ್ಗೂ ಅದು ಒಂದು ಸೇಫ್ಟಿ ಇದೆ. ಸೊ ಈ 24 hours ಊಟ ಇರೋದ್ರಿಂದ ಎಷ್ಟೇ ದೂರದಿಂದ ಬಂದ್ರೂ ಆಬ್ವಿಯಸ್ಲಿ ನೀವು ಮನೆಗೆ ಹಸ್ಕೊಂಡಂತೂ ಹೋಗಲ್ಲ. ಸೊ ಪ್ರಸಾದ ಸಿಕ್ಕೇ ಸಿಗುತ್ತೆ.